ಮಂಡ್ಯ ಜಿಲ್ಲಾ ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕರ ಹುದ್ದೆಗೆ 23/9/2022ರಲ್ಲಿ ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಒಂದು ಪ್ರಕಟಣೆ ಹೊರಡಿಸಿದರು. ಇಲ್ಲಿ ವಿನೋದ್ ವಿ ಅಂತೇಳಿ ಬೆಂಗಳೂರು ಗ್ರಾಮಾಂತರ ನಿರ್ಮಿತಿ ಕೇಂದ್ರದಲ್ಲಿ 2014ರಿಂದ 19ರವರೆಗೆ ಅಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಅವರು ಮೈಸೂರು ಯೂನಿವರ್ಸಿಟಿಯಿಂದ M.Tech ಇನ್ ಸಿವಿಲ್ ಇಂಜಿನಿಯರಿಂಗು ಅಂಕಪಟ್ಟಿಗಳು ಮತ್ತು ದಾಖಲೆಗಳನ್ನ ನಕಲಿಯನ್ನು ನೀಡಿ ಆಯ್ಕೆ ಸಮಿತಿ ಕೂಡ ಅವ್ರನ್ನ ಆಯ್ಕೆ ಮಾಡಿತ್ತು. ಯೋಜನಾ ವ್ಯವಸ್ಥಾಪಕರ ಹುದ್ದೆಗೆ ಆಯ್ಕೆ ಮಾಡಿದರು. ಅನಂತರ ಬೆಂಗಳೂರಿನ ಒಬ್ಬ ಗುತ್ತಿಗೆದಾರರು ಇವರು ನಕಲಿ ಅಂಕಪಟ್ಟಿಗಳನ್ನ ನೀಡಿದ್ದಾರೆ ಅಂತೇಳಿ ದೂರು ಕೊಟ್ಟದ್ರಿಂದ ಮಂಡ್ಯ ಜಿಲ್ಲಾಧಿಕಾರಿಗಳು ಮೈಸೂರು ಯೂನಿವರ್ಸಿಟಿ ಉಪಕುಲಪತಿಗಳಿಗೆ ಅದನ್ನು ಪತ್ರವನ್ನು ಬರೆದಿದ್ದರು. ಉಪಕುಲಪತಿ ಪರೀಕ್ಷಾಂಗರವರು ಕೂಡ ಅದನ್ನು ಅವರು ನಕಲಿ ಅವರು M.Tech ಇನ್ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿಲ್ಲ. ಮತ್ತು ಅವರು ಏನು ಅಂಕಪಟ್ಟಿಗಳ ನೀಡಿದ್ದಾರೆ ಅದು ನಮ್ಮಿಂದ ವಿತರಣೆ ಆಗಿಲ್ಲ ಅಂತೇಳಿ ಅವರು ಕೊಟ್ಟಿದ್ದರು. ಈ ಬಗ್ಗೆ ಅವ್ರನ್ನ ಯೋಜನಾ ವ್ಯವಸ್ಥಾಪಕರ ಹುದ್ದೆಗೆ ಆಯ್ಕೆ ಮಾಡಿದರು. ಅದನ್ನು ಆ ಹುದ್ದೆಯಿಂದ ಕೈ ಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡಿದ್ರು. ಆದರೆ ಇಲ್ಲಿ ಇವರ ವಿರುದ್ಧ FIRನ ದಾಖಲು ಮಾಡಬೇಕಿತ್ತು ಜಿಲ್ಲಾಡಳಿತ, ದಾಖಲು ಮಾಡಿಲ್ಲ. ಈಗ ನಾನೇ ಇದ್ರ ಬಗ್ಗೆ ದಾಖಲೆಗಳನ್ನ ಪಡೆದು ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ವಿನೋದ್ ವಿ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದೇನೆ. ಮತ್ತು ಮಂಡ್ಯ ನಿರ್ಮಿತಿ ಕೇಂದ್ರದಲ್ಲಿ ಈಗಾಗಲೇ 4 ನಕಲಿ ಇಂಜಿನಿಯರಿಂಗ್ ಅಂಕಪಟ್ಟಿಗಳನ್ನ ನೀಡಿ ಅದು ಪ್ರೂವ್ ಆದಮೇಲೆ ಅವರು ಕೆಲಸವನ್ನು ಬಿಟ್ಟು ಹೋಗಿದ್ದಾರೆ. ಮತ್ತು ಇನ್ನೊಬ್ಬ ವೇಣುಗೋಪಾಲ್ ಅಂತಕ್ಕಂಥವ್ರು ಸೈಟ್ ಇಂಜಿನಿಯರು, ಅವ್ರದ್ದು ಕೂಡ ನಕಲಿ ಇಂಜಿನಿಯರಿಂಗ್ ಅಂಕಪಟ್ಟಿಯನ್ನು ನೀಡಿರೋ ಬಗ್ಗೆ ಪ್ರೂವ್ ಆಗಿದೆ. ಆದರೆ ಇಂಥ 5 ಜನರ ವಿರುದ್ಧ ಇನ್ನೂ ಪ್ರಕರಣ ಮಂಡ್ಯ ಜಿಲ್ಲಾಧಿಕಾರಿಗಳು ದಾಖಲು ಮಾಡಿಲ್ಲ. ಮಂಡ್ಯ ಜಿಲ್ಲಾಧಿಕಾರಿಗಳು ಇವರ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕು. ಮತ್ತು ಏನು ಮೈಸೂರು ಯೂನಿವರ್ಸಿಟಿ ಇವತ್ತು ಭಾಳ ಪ್ರಖ್ಯಾತ ಆಗಿದೆ. ಅಂಥ ಯೂನಿವರ್ಸಿಟಿ ಹೆಸರನ್ನು ಬಳಸ್ಕೊಂಡು ನಕಲಿ ಅಂಕಪಟ್ಟಿಗಳನ್ನ ತಯಾರು ಮಾಡ್ತಕ್ಕಂಥ ಜಾಲ ಇದು ರಾಜ್ಯಾದ್ಯಂತ ಇದೆ. ಈ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ.